ನಮಸ್ಕಾರ ಸ್ನೇಹಿತರೆ, ಎಸ್.ಎನ್.ಸಿ ಆಲ್ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಕನ್ನಡ ಸುಭಾಷಿತಗಳು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕಾಗ್ರತೆಯು ಮನಸ್ಸನ್ನು ನಿಯಂತ್ರಿಸುವ ಪ್ರಮುಖ ಸಾಧನ. ಸುಖ ಮತ್ತು ದುಃಖದಲ್ಲಿ ಮನಸ್ಸಿನ ನಿಯಂತ್ರಣವು ಸಮತೋಲನವನ್ನು ತೋರುತ್ತದೆ. ಬದುಕಿನಲ್ಲಿ ಬರುವ ಬವಣೆಗಳನ್ನು ಜೀರ್ಣಿಸಿಕೊಳ್ಳುವುದು ಬಲು ಕಠಿಣ. ಜೀರ್ಣಿಸಿಕೊಂಡರೆ ಅಪರಿಮಿತ ಸುಖಗಳ ಖಜಾನೆಯೇ ತೆರೆದುಕೊಳ್ಳುವುದು. ವನದಲ್ಲಿ ಅರಳುವ ಹೂವುಗಳು ಹಲವು ವಿಘ್ನಗಳನ್ನು ನಿವಾರಿಸಿಕೊಂಡೇ ಅರಳಬೇಕೆನ್ನುವುದು ದೈವೇಚ್ಛೆ. ನಮ್ಮ ಬದುಕೂ ಕೂಡ ಹಾಗೆಯೇ. ಇಲ್ಲದಿರುವುದರ ಕಡೆಗೆ ತುಡಿಯುವುದು ಮನದ ದೌರ್ಬಲ್ಯ. ಇರುವುದರಲ್ಲಿಯೇ ತೃಪ್ತಿ ಹೊಂದುವುದು ಸುಖಜೀವನದ ಸರಳ ಸೂತ್ರ. ಸುಖ ಮತ್ತು ದುಃಖ ಎನ್ನುವುದು ಮನದ ಒಂದು ಸ್ಥಿತಿ ಅಷ್ಟೇ. ಅನುಭವವನ್ನು ಯಾವ ರೀತಿ ಅಂದುಕೊಳ್ಳುತ್ತೇವೆಯೋ ಅದು ಹಾಗೆಯೇ ಭಾಸವಾಗುತ್ತದೆ. ಹಲವು ಬಾರಿ ನಾವು ಎಲ್ಲರೂ ನಮ್ಮನ್ನು ಅಸಡ್ಡೆಯಿಂದ ನೋಡುತ್ತಾರೆ ಅಂದುಕೊಳ್ಳುತ್ತೇವೆ. ಆದರೆ ಅದು ಅವರ ದೌರ್ಬಲ್ಯ ಕೂಡ ಆಗಿರಬಹುದು. ಅಂದುಕೊಳ್ಳುವುದು ಒಳ್ಳೆಯದಲ್ಲ. ಜೀವನವನ್ನು ತೆರೆದ ಪುಸ್ತಕದಂತೆ ಜೀವಿಸಬೇಕು. ಎಲ್ಲಿಂದ ಓದಿದರೂ ಅಲ್ಲಿರುವುದನ್ನು ಮಾತ್ರ ಓದಲು ಸಾಧ್ಯವಾಗಬೇಕೇ ವಿನಃ ಇಲ್ಲದಿರುವುದನ್ನು ಸೇರಿಸಿ ಓದಲು ಅವಕಾಶ ಕೊಡಬಾರದು. ಒಮ್ಮೆ ದೂರವಾದ ದುರ್ಜನರ ಸಂಬಂಧಗಳನ್ನು ಪುನಃ ಮಾಡಬಾರದು. ಏಕೆಂದರೆ ಒಮ್ಮೆ ಓದಿದ ಪುಸ್ತಕದ ಅಂತ್ಯ ಎಂದಿಗೂ ಬದಲಾಗುವುದಿಲ್ಲ. ಹಾಗೆಯೇ ದುರ್ಜನರು ಕೂಡ. ಎಷ್ಟೇ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡರೂ ಸಹ ಏನಾದರೊಂದು ಕೊಂಕು ಹುಡುಕುವವರನ್ನು ಹತ್ತಿರಕ್ಕೆ ಸೇರಿಸಲೇಬಾರದು. ಇವರು ಜೀವನದ ನೆಮ್ಮದಿಯನ್ನೇ ಕಿತ್ತುಕೊಳ್ಳುತ್ತಾರೆ. ಯಾರ್ಯಾರು ಎಷ್ಟೇ ವ್ಯಾಖ್ಯಾನಿಸಿದರೂ ಅತ್ತೆ ತಾಯಿಯಾಗಲಾರಳು, ಸೊಸೆ ಮಗಳಾಗಲಾರಳು. ಎಂತಹ ಸಂಕಷ್ಟ ಸಮಯದಲ್ಲಿಯೂ ಅವರವರ ಸ್ವಾರ್ಥವನ್ನು ಅವರವರು ಬಿಡುವುದೇ ಇಲ್ಲ. ಧನ ಎನ್ನುವುದು ಆತ್ಮಾಭಿಮಾನವನ್ನು ಹೆಚ್ಚಿಸುವ ಸಾಧನ ಹಾಗೂ ಶಕ್ತಿವರ್ಧಕ. ಹಾಗಂತ ಹಣದ ದಾಹ ಒಳ್ಳೆಯದಲ್ಲ. ಹಣದ ಮೇಲಿನ ಅತಿಮೋಹ ಸಂಬಂಧಗಳ ನಡುವೆ ಬಿರುಕು ಮೂಡಿಸುತ್ತದೆ. ಬಾಹ್ಯ ಆಡಂಬರಕ್ಕೆ ಮರಳಾಗುವವರಿಂದ ಎಂದಿಗೂ ಒಳಿತಾಗುವುದಿಲ್ಲ. ಅವರು ಸ್ವಾಭಿಮಾನವನ್ನು ಮರೆತು ಬಾಳುತ್ತಾರೆ. ಎಂದಿಗೂ ಛಲದಿಂದ ದುಡಿಮೆ ಮಾಡುವುದೇ ಇಲ್ಲ. ಜೀವನ ಮತ್ತು ಬದುಕು ಎರಡೂ ಒಂದೇ ಅಲ್ಲ. ಬದುಕು ಆ ಕ್ಷಣದ ಅನುಭವಗಳ ಸರಮಾಲೆಯಾದರೆ ಜೀವನ ಆ ಅನುಭವಗಳನ್ನು ಪಡೆಯುತ್ತಾ ಸಾಗುವ ಪಯಣದ ಹಾದಿ. ಎಂತಹ ಕಲ್ಲು ಹೃದಯವನ್ನು ಕರಗಿಸಲು ಸಾಧ್ಯವಾಗುವುದು ನಿಜವಾದ ಪ್ರೀತಿ ವಾತ್ಸಲ್ಯಗಳಿಂದ ಮಾತ್ರ. ಈ ಮೌಲ್ಯಗಳು ಮನುಕುಲದ ಶ್ರೇಯಸ್ಸಿಗಾಗಿ ಇರುವ ವರಪ್ರಸಾದ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಸುಭಾಷಿತಗಳು ಜೀವನದ ಅನುಭವಗಳನ್ನು ಹಂಚುವ ವಿಚಾರಗಳು. ನಮಸ್ಕಾರ.